ಸರ್, ಈಗ ನಾವು ಮಾಡಕತ್ತಿ ಬಾಯನ ಬೀಚ್ನಾಗಿಂದ ಕ್ಲಬ್ ಮುರಿತ್ರಿ. ನಮ್ದಲ್ಲಿ ಕ್ಲಬ್ ಮುರಿದ್ಕನ ನಾವು ಅಲ್ಲಿ ಒಂದು 28 ವರ್ಷ ತನಕ ಅಲ್ಲೇ ಮಾಡೇವ್ರಿ. ಹಿಂದೆ ಇಲ್ಲಿ ಬಂದ ಇಲ್ಲಿ JRP ಕಾಲೋನಿಯಾಗ ಇದು 35ನೇ ವರ್ಷ ನಾವು ಗಣೇಶ ಉತ್ಸವ ಮಾಡಕತ್ತೀವಿ. ನಮ್ಮ ಅಂಬೇಡ್ಕರ್ ಸ್ಪೋರ್ಟ್ ಕ್ಲಬ್ನಿಂದ ನಾವು JR ಚಲವಾದಿ ಪ್ರೆಸಿಡೆಂಟ್. ಅಲ್ಲಿಂದ ಇಲ್ಲಿ ಬಂದು ಈಗ ಇವು ನಮ್ಗೆ JRP ಹುಡುಗರು ಎಲ್ಲ ಕೂಡಿ ಈಗ 2 ವರ್ಷ ಆತ್ರಿ ಇಲ್ಲಿ ಮಾಡಕತ್ತೀವಿ. ಟೋಟಲ್ ಈಗ 35 ವರ್ಷ ಆತ್ರಿ ಮಾಡಕತ್ತೀವಿ. ಸೆಲೆಬ್ರೇಟ್ ಆಚರಣೆ ಮಾಡೋದ್ರ ಈ ಗಣಪತಿಯಲ್ಲಿ ನಮ್ ಸೆಲೆಬ್ರೇಟ್ ಬಹಳ ಚಲೋ ಆಗೈತ್ರಿ. ಮಾಡ್ಬೇಕಂದ್ರೆ ಮೊದಲು ನಾವೇನು ಮಾಡ್ತಿದ್ದಿಲ್ಲ. ಗಣಪತಿ ಬಂದಿಂದ ಹಿಂದೂ ಮುಸ್ಲಿಂ ಎಲ್ಲ ಕೂಡಿ ನಾವ್ ಮಾಡಕತ್ತೀವಿ. ಎಲ್ಲರಿಗೂ ನಮ್ಮ ಕಾಲನಾಗ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾಡತ್ತೀವಿ, ಖುಷಿಲೇ ಮಾಡತ್ತೀವಿ. ಇದು ಎಷ್ಟನೇ ವರ್ಷ ನಿಮ್ಗೆ? ಇದು 2ನೇ ವರ್ಷ ಚಲೋ ಇದೆ. ಒಂದು 5 ವರ್ಷದಲ್ಲಿ ಯಾವ ತರ ಒಂದು ಆಕ್ಟಿವಿಟೀಸ್ ಮಾಡ್ತಾರೆ? 5 ವರ್ಷದಲ್ಲಿ ನಾವು ಇದೆ 5 ದಿವಸದಾಗ 5 ದಿವಸದಲ್ಲಿ ನೀವು ಏನೇನು ಆಚರಣೆ ಮಾಡ್ತೀರಿ? ಯಾವ ತರ? ಫಸ್ಟ್ ಡೇ, ಸೆಕೆಂಡ್ ಫಸ್ಟ್ ಡಾನ್ಸ್ ಹುಡ್ರದು, ಒಂದು ರಂಗೋಲಿ ಕಾಂಪಿಟೇಷನ್ ಆಯ್ತು. ಇಂಥವೆಲ್ಲ ಮಾಡ್ಕೊಂಡು 5 ದಿವಸ ನಾವು ಮಾಡಿದ್ವಿ. ಲಿಂಬು ಚಮಚ, ಹೆಣ್ಮಕ್ಳದು ಡಾನ್ಸ್, ಕುರ್ಚಿ ಚೇರ್ದು. ಇದು ನೀವು ಇದು ಕರ್ನಾಟಕ ಟ್ರೆಡಿಷನಲ್ ಮಾಡ್ತಾರ ಇಲ್ಲ ಗೋವಾ ಟ್ರೆಡಿಷನಲ್? ಪೂರ ಕರ್ನಾಟಕ ಎಲ್ಲ ಒಂದಾಯ್ತ್ರಿ. ಇಲ್ಲಿ ಹಿಂಗಂತಲ್ರಿ ಕರ್ನಾಟಕ ಎಲ್ಲ ಮುಸ್ಲಿಂ ನಾವ್ ಹಿಂದೂ ಎಲ್ಲ ಒಂದದಿ. ಹಿಂಗಂತೆಲ್ಲ ಕರ್ನಾಟಕ ಅವ್ರದಿರೋದಂತಲ್ಲ, ನಾವೆಲ್ಲ ಕೂಡಿ ಒಂದಿದ್ವಿ. ನಮ್ಮ ಹೆಸರು ಬಸವರಾಜ್. मेरा नाम है जमीर शेख। मैं मुस्लिम रिलीजन से बिलोंग करता हूँ, लेकिन फिर भी हम लोग सब बच्चे लोग मिलकर यहाँ पे सब साथ में सेलिब्रेट करते हैं। हर एक फंक्शन करते हैं, चाहे वो हिंदू का हो, क्रिश्चियन का हो या मुस्लिम का हो, सब साथ में करते हैं। तो वैसे ही इस बार भी हमने ये दूसरा साल है हमारा। इंशाल्लाह अगले साल भी हम लोग इससे अच्छा करेंगे गणपति। और ये 5 दिन गणपति रहते हैं, 5 दिन सब ये लोगों का साथ ही आप सेलिब्रेट? हाँ, सब साथ में रह के सब लोग मिलके करते हैं। सब हम लोग डिफरेंट रिलीजन से है, लेकिन पूरी एक फैमिली होके हम सब सेलिब्रेट करते हैं। ಫಸ್ಟ್ ಆಫ್ ಆಲ್ ನಾನು ಎಲ್ಲ ನಮ್ಮ ಕನ್ನಡದ ಸಮಾಜದವರಿಗೆಲ್ಲರಿಗೂ ನಾನೀಗ ಧನ್ಯವಾದ ಹೇಳಲಿಕ್ಕೆ ಮತ್ತೆ ಗಣೇಶ ಚತುರ್ಥಿ ಬಗ್ಗೆ ಶುಭಾಶಯಗಳನ್ನು ಕೋರ್ತೇನೆ. ಇನ್ನೊಂದು ಹೇಳುವುದೇನೆಂದರೆ, ಈ ಒಂದು ಗಣಪತಿ ಹಬ್ಬವನ್ನು ನಮ್ಮ ಬಾಲಗಂಗಾಧರ ತಿಲಕ್ ಅವರು ಸ್ಟಾರ್ಟ್ ಮಾಡಿದ್ದು ಯಾಕಂತ ಹೇಳಿದ್ರೆ, ಜನಗಳು ಸ್ವಾತಂತ್ರ್ಯದ ಟೈಮಲ್ಲಿ ಜನಗಳು ಒಟ್ಟಾಗ್ಲಿಕ್ಕಿರಲಿಲ್ಲ. ಅದಕ್ಕಾಗಿ ಒಟ್ಟಾಗಬೇಕಾದ್ರೆ ಏನಾದರೂ ಮಾಡಬೇಕಲ್ಲ, ಅದಕ್ಕಾಗಿ ಬ್ರಿಟಿಷ್ ಅವರಿಗೆ ಮಂಗ ಮಾಡ್ಲಿಕ್ಕೆ ಅಂತೇಳಿ ಇದು ಮಾಡಿದಂತ ಸ್ಟಾರ್ಟ್ ಮಾಡಿದ್ರು ಅವಾಗ. ಆಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಅದೊಂದೊಂದು ಹಬ್ಬ ಆಗಿ ಸಾರ್ವಜನಿಕ ಹಬ್ಬ ಆಗಿ ಹೋಯಿತು. ಇದು ಒಂದು ಹಬ್ಬ ಎಲ್ಲರನ್ನು ಒಟ್ಟುಗೂಡಿಸುವಂತ ಹಬ್ಬ. ವರ್ಷದಲ್ಲಿ ಒಂದ್ಸಲ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ಒಟ್ಟಾಗಿ 5 ದಿವಸ, 3 ದಿವಸ, 1.5 ದಿವಸ, 9 ದಿವಸ, 11 ದಿವಸ ಎಲ್ಲ ಫಂಕ್ಷನ್ ಇರ್ತದೆ. ಈಗ ನಮ್ಮ ಇವ್ರು ಹೇಳಿದ್ರು ಪ್ರತಿ ದಿನದಲ್ಲಿ ಒಂದು ಫಂಕ್ಷನ್. ಆ ಫಂಕ್ಷನ್ ಮಾಡಿದಾಗ ಎಲ್ಲರೂ ನಾವು ಒಟ್ಟಾಗ್ತೇವೆ. ಹೆಣ್ಣು ಮಕ್ಕಳಾಗ್ಲಿ, ಹೆಂಗಸರಾಗ್ಲಿ, ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ ಬಹಳ ಒಂದು ಖುಷಿಯಲ್ಲಿರ್ತಾರೆ. ಇದೇ ರೀತಿ ಮಾಡ್ತಾ ಹೋದ್ರೆ ನಮ್ಮ ಹಿಂದೂ ಸಮಾಜ, ಮತ್ತೆ ಈಗ ಇವರು ತಾನೇ ಹೇಳಿದ್ರು ನಮ್ಮ ಇಲ್ಲಿ ಹಿಂದೂ ಮುಸ್ಲಿಂ ಹಾಗೆ ಅಂತ ನಾವೆಲ್ಲ ಒಟ್ಟಾಗಿ ಮಾಡ್ತೇವೆ. ಬಹಳ ಸಂತೋಷದ ವಿಷಯ. ಇದರಲ್ಲಿ ಈ ರೀತಿ ಮಾಡಿದಾಗ ನಿಮ್ಮ ಜಾತಿಯ ಇದು ಧರ್ಮದ ಬಗ್ಗೆ ಬರೋದಿಲ್ಲ, ಖಾಲಿ ಒಂದು ಆಚರಣೆ ಬಗ್ಗೆ ಇದಾಗ್ತದೆ. ಈ ಆಚರಣೆ ಹೀಗೆ ಆಗ್ತಾ ಹೋಗ್ಬೇಕು, ಇನ್ನು ಮುಂದೆ ಚೆನ್ನಾಗಿರ್ಬೇಕು. ಇಲ್ಲಿ ಯಾವ ಜಾತಿ ಧರ್ಮದ ಪದ್ಧತಿ ಬರಬಾರ್ದು, ಇನ್ನು ಮುಂದೆ ಆಗ್ಬೋದಂತ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ಸ್ಪೆಷಲ್ ಆಗಿ ನಮ್ಮ ಇಲ್ಲಿ ಗಣಪತಿದು ರಂಗೋಲಿ ಹೆಣ್ಮಕ್ಳು ಆಡೋದು, ಹುಡುಗರು ಆಡೋದು, ಹುಡುಗರು ಡ್ಯಾನ್ಸ್, ಹೆಣ್ಮಕ್ಳು. ನೀವು ಎಷ್ಟು ವರ್ಷದಿಂದ ಈ ಪದ್ಧತಿಯನ್ನು ಇದು ಸಾರ್ವಜನಿಕ ಗಣಪತಿ ಮಾಡತಾರೆ? ನೀವು ಫಸ್ಟ್ ಹುಡುಗರದು ಡ್ರಾಯಿಂಗ್ ಕಾಂಪಿಟಿಷನ್ ಇದೆ, ಡಾನ್ಸ್ ಕಾಂಪಿಟಿಷನ್ ಇದೆ, ಮ್ಯೂಸಿಕಲ್ ಚೇರ್ ಎಲ್ಲ